ಕಾಡುಗಳ ವೀರಪ್ಪನ ಮೇಲೆ ಸಿನಿಮಾಗಳು ಬಂದಿದೆ. ಅದರ ವೆಬ್ ಸರಣಿ ಬಂದಿರಲಿಲ್ಲ. ವೆಬ್ ಸರಣಿ ಕೆಲಸ ಅಂದರೆ ವೆಬ್ ಸರಣಿಯನ್ನು ಡೈರೆಕ್ಟ್ ಮಾಡುವಂಥ ಕೆಲಸವನ್ನು ಡೈರೆಕ್ಟರ್ ಎ ಎಮ್ ಆರ್ ರಮೇಶ್ ಅವರು ಮಾಡಿರುವಂಥದ್ದು. ಎ ಎಮ್ ಆರ್ ರಮೇಶ್ ಯಾರು ಅಂತ ಹೇಳಿ ನಿಮ್ಗೆ ಗೊತ್ತಿರುವಂಥದ್ದೇ. ಸೈನೈಡ್ ಸಿನಿಮಾ ಮಾಡಿದಂಥ ಆ, ನಿರ್ದೇಶಕರು. ಆ, ಒಂದು 3 ಸೀಸನ್ನಲ್ಲಿ ಈ ಒಂದು ಕಥೆನ ವೀರಪ್ಪನ ಕಥೆಯನ್ನು ಹೇಳ್ತಿದ್ದಾರೆ. ಬಾಲ್ಯದಿಂದ ಹಿಡಿದು ಆ, ಗುಂಡು ತಿಂದು ಸಾಯುವವರೆಗೂ ವೀರಪ್ಪನ ಕಥೆ ಏನು ಬರುತ್ತೆ ಅದನ್ನು 3 ಸೀಸನ್ಗಳಲ್ಲಿ ಹೇಳ್ತಿರುವಂಥದ್ದು. ಮೊದಲ ಸೀಸನ್ ಒಂದು ಬಾಲ್ಯ ಬಂದರೆ ಸೊ ಅದನ್ನು ಅದಕ್ಕೆ ರಿಲೇಟೆಡ್ಡು ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಒಂದು 6 ಸಂಚಿಕೆಯಲ್ಲಿ ಮೊದಲ ಸೀಸನ್ನಲ್ಲಿ ಏನಪ್ಪ ಅಂತಂದರೆ ವೀರಪ್ಪನ ಕಥೆ ಏನಿದೆ ಅದನ್ನು ಹೇಳ್ತಾರೆ. ಇನ್ಸೈಡ್ ಸ್ಟೋರಿ, ಯಾರಿಗೂ ಗೊತ್ತಿಲ್ಲಿರುವಂಥ ಸ್ಟೋರಿ. ಸೊ ಇದು 6 ಸಂಚಿಕೆಯಲ್ಲಿ ಬರುತ್ತೆ. ಸೊ ವಿಶೇಷವಾಗಿ ಒಂದೊಂದು ಸಂಚಿಕೆ 45 ನಿಮಿಷ ಇರುತ್ತೆ. ಸೊ ಇದು ಮಾಹಿತಿ. ಇನ್ನು 2ನೇ ಸೀಸನ್ ಏನು ಬರುತ್ತೆ ಅನ್ನುವಂಥ ಕುತೂಹಲ ಇದೆ. 3ನೇ ಸೀಸನ್ನಲ್ಲಿ ಡಾಕ್ಟರ್ ರಾಜ್‌ಕುಮಾರ್ ಅವರ ಅಪಹರಣದ ವಿಚಾರ ಏನು ಬರುತ್ತೆ, ಸೊ ಅದೆಲ್ಲ ಬರುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿ ನಮಗೆ ಸಿಗುತ್ತೆ ಈಗ. ಸೊ ಈ ಒಂದು ವೆಬ್ ಸರಣಿಗೆ ಹೆಸರು ಯಾವ ಥರ ಇದೆ ಗೊತ್ತಾ? ವೀರಪ್ಪನ್ ಬ್ಯಾಂಡೆಡ್ ಕಿಂಗ್. ವೀರಪ್ಪನ್ ದಿ ಬ್ಯಾಂಡೆಡ್ ಕಿಂಗ್ ಅನ್ನುವಂಥದ್ದು ಈ ಒಂದು ವೆಬ್ ಸರಣಿಯ ಒಂದು ಹೆಸರು. ಕಿಶೋರ್ ಅವರು ಇಲ್ಲಿ ವೀರಪ್ಪನ್ ಪಾತ್ರವನ್ನು ಮಾಡಿರುವಂಥದ್ದು. ರಾಜ್‌ಕುಮಾರ್ ಅವರ ಪಾತ್ರವನ್ನು ವಿವೇಕ್ ಒಬೆರಾಯ್ ಮಾಡ್ತಾರೆ ಅನ್ನುವಂಥ ಸುದ್ದಿ ಇದೆ. ಇನ್ನು ಶಂಕರ್ ಬಿದರಿ ಅವರ ಪಾತ್ರವನ್ನು ಒಬ್ಬ ಹೆಸರಾಂತ ಕಲಾವಿದರ ಕಡೆನೇ ಮಾಡಿಸ್ಬೇಕು ಅನ್ನುವಂಥದ್ದು ಎ ಎಮ್ ಆರ್ ರಮೇಶ್ ಅವರ ಒಂದು ಯೋಚನೆ ಆಗಿರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು. ಇನ್ನು ಮೊದಲ ಸೀಸನ್ನಲ್ಲಿ ಅಥವಾ ಮೊದಲ ಸೀಸನ್ ಯಾವ ಥರ ಇರುತ್ತೆ ಅನ್ನುವಂಥದ್ದು ಒಂದು ಕುತೂಹಲ ಇದೆ. ಸೊ ಅದಕ್ಕೆ ತಕ್ಕಂಗೆ ಒಂದು ಪೋಸ್ಟರ್ ಬಿಟ್ಟಿರುವಂಥದ್ದು. ಆ ಪೋಸ್ಟರಲ್ಲಿ ಗನ್ ಹಿಡಿದು ನಿಂತಿರುವಂಥ ಕಿಶೋರ್ ಅಂದರೆ ವೀರಪ್ಪನ ರೂಪದಲ್ಲಿ ಇರುವಂಥ ಕಿಶೋರ್ ಅವರು ಕಾಣಿಸ್ಕೊತಾರೆ. ಇದೇ ಒಂದು ಪೋಸ್ಟರ್ ಕೆಳಗಡೆ ಇನ್ನೊಂದು ಮಾಹಿತಿ ಇದೆ. ಏನಪ್ಪ ಅಂದರೆ ಅದು OTT ಮಾಹಿತಿ. ಯಾವ OTTಯಲ್ಲಿ ಈ ಒಂದು ಸಿನಿಮಾ ಅಥವಾ ಈ ಒಂದು ವೆಬ್ ಸರಣಿ ಬರ್ತಿದೆ ಅನ್ನುವಂಥದ್ದು. ವೇವ್ಸ್ ಅಂತ ಹೇಳಿ ಒಂದು OTT ಪ್ಲ್ಯಾಟ್ಫಾರ್ಮ್ ಇದೆ. ಇದು ಸರ್ಕಾರದ ಒಂದು OTT ಪ್ಲ್ಯಾಟ್ಫಾರ್ಮ್. ಇಲ್ಲಿ ಈ ಒಂದು ವೆಬ್ ಸರಣಿ ಸ್ಟ್ರೀಮಿಂಗ್ ಆಗುತ್ತೆ ಅಥವಾ ಪ್ರಸಾರ ಆಗುತ್ತೆ. ಫೆಬ್ರವರಿ 27ನೇ ತಾರೀಕು ಈ ಒಂದು ಚಿತ್ರ ಅಥವಾ ಈ ಒಂದು ವೆಬ್ ಸರಣಿ ಪ್ರಸಾರ ಆಗುತ್ತೆ ಅನ್ನುವಂಥದ್ದು ಒಟ್ಟು ಮಾಹಿತಿ. ಸೊ ಇದು ಇಷ್ಟು ಸದ್ಯಕ್ಕೆ. ಮತ್ತಷ್ಟು ಇನ್ನಷ್ಟು ವಿಷಯ ಇರುತ್ತೆ, ಹೇಳ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.